ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಫ್ರೆಂಡ್ಸ್, ಮೊದಲಿಗೆ ವಂಶಿ ಸ್ವಾತಿಗೆ ಹೇಳ್ತಾ ಇರ್ತಾನೆ, ನೀನು ದೊಡ್ಡ ಲೂಸು ಕಣೆ. ನಿಜವಾಗ್ಲೂ ನಿಮ್ಮ ಅಮ್ಮನ ಮಗಳೇ ಆಗಿದ್ದರೆ ಸ್ವಲ್ಪನಾದರೂ ಪೇಷನ್ಸ್ ಇತ್ತು. ನೀನು ನಿಜವಾಗ್ಲೂ ಜಾತ್ರೆ ಸಿಕ್ಕಿರೋ ಐಟಮ್ ಅನ್ಬೇಕಾದ್ರೆ ನನ್ನ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತೀರಾ, ನಿಮಗೆ ಲೂಸಾ, ನಿಮಗೆ ತಲೆಗೆಲೆ ಕೆಟ್ಟಿದೆ ಅಂತ ಕೂಗಾಡ್ತಿರ್ಬೇಕಾದ್ರೆ ಇದರಲ್ಲೇ ಗೊತ್ತಾಗುತ್ತೆ ಪಕ್ಕ ನೀನು ಜಾತ್ರೆ ಸಿಕ್ಕಿರೋಳು. ಅದಕ್ಕೆ ನಾನು ಯಾವಾಗಲೂ ಅನ್ನೋದು, ಆ ರಾಗಿಣಿಗಂತೂ ಬುದ್ಧಿ ಇಲ್ಲ, ನಿನಗೂ ಇಲ್ವೇನೆ, ನೀನೇ ಏನಾದರೂ ಮಾಡೋಂಗಿದೆಯಲ್ಲೇ ಅಂತ ಅಂದಾಗ ವಂಶಿಯವರ ಐಡಿಯಾ ಸಖತ್ತಾಗಿದೆ, ನೋಡ್ತಾ ಇರಿ ಅವಳಿಗೆ ಏನು ಮಾಡ್ತೀನಿ ಅಂತ ಅಂದಾಗ, ಸುಮ್ಮನೆ ತಮಾಷೆಗಂದ ಕಡೆ ಏನಾದರೂ ಮಾಡ್ಯಾ ಅಂತ ಹೇಳ್ತಿರ್ಬೇಕಾದ್ರೆ, ನಿಮಗೆ ನಿಜವಾಗ್ಲೂ ತಲೆಗಿಲ್ಲ ಕೆಟ್ಟಿದೆ ಕಣ್ರಿ, ನನ್ನ ಜೊತೆ ಅದಕ್ಕೆ ಹಿಂಗೆ ಆಡ್ತಿದ್ದೀರಾ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಸ್ವಾತಿ ಕೋಪ ಮಾಡಿಕೊಂಡು ಕೈಗೇನಾದರೂ ಸಿಗುತ್ತಾ ಅಂತ ಮುಷಿ ತಲೆ ಮೇಲೆ ಕುಡಿಬೇಕು ಅಂತ ಹುಡುಕ್ತಿರ್ಬೇಕಾದ್ರೆ, ಏನು ಹುಡುಕ್ತಿದೆ ಅಂತವ ಅಂದಾಗ, ನಿಮಗೆ ತಲೆಗಿಲೆ ಕೆಟ್ಟಿದೆ, ಅದಕ್ಕೆ ಸರಿ ಮಾಡೋಕ್ಕೆ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ ಅಂತ ಅಂದಾಗ, ತಪ್ಪು ತಿಳ್ಕೊಬೇಡ, ಇನ್ನೊಂದು ಸಲ ಹೇಳ್ತೀನಿ, ನಿಜವಾಗ್ಲೂ ನೀನು ಜಾತ್ರೆ ಪ್ರಾಡಕ್ಟ್ ಕಣೆ ಅಂತ ಹೇಳಿ ಹೊರಟೋಗ್ತಿದ್ರೆ ಇವಳಿಗಂತೂ ಸಿಕ್ಕಾಬಿಟ್ಟು ಕೋಪ ಬರ್ತಾ ಇರುತ್ತೆ. ಇನ್ನೊಂದು ಕಡೆ ಮೇಘ ನಿತಿನ ಮೀಟ್ ಮಾಡೋಕ್ಕೆ ಅಂತ ಕರೆಸಿರ್ಬೇಕಾದ್ರೆ ನಿತಿನ್ ಕೋಪ ಮಾಡ್ಕೊಂಡು ಬರ್ತಾನೆ, ಏನಕ್ಕೆ ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂತ ಕರೆದಿದ್ರಲ್ಲ ಅಂತ ಅಂದಾಗ, ನನ್ನನ್ನು ನಂಬಿ ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಿಲ್ಲ ಅಂತ ಅಂದಾಗ, ಇಷ್ಟು ದಿನ ನಂಬಿದ್ದಕ್ಕೆ ಒಳ್ಳೆ ಗಿಫ್ಟ್ ಕೊಟ್ಟರೆ, ನಾನು ಎಷ್ಟು ಸಲ ಹೇಳಿದ್ದೆ ನನ್ನ ಹತ್ರ ಬಲವಾದ ಸಾಕ್ಷಿ ಇದೆ, ಸೊ ಹಂಗಾಗಿ ರಾಗಿಣಿ ಅಜಯ್ ಮದುವೆ ನಿಲ್ಲಿಸ್ಬೇಕಂತ ಹೇಳಿದ್ದೆ, ನಿಮಗೂ ಸಹ ಸಾಕ್ಷಿ ಏನು ಅಂತ ಕೊಟ್ಟಿದ್ದೆ, ಆದರೂ ಸಹ ನನಗೆ ಮೋಸ ಮಾಡಿದ್ರಿ ಅಂತ ಅಂದಾಗ, ಇಲ್ಲ ನಿಜವಾಗ್ಲೂ ನಾನು ನೋಡಿದೆ, ಆವಾಗ ಅಜಯ್ ಒಳಗಡೆ ಇದ್ದರು, ಅದು ಯಾವಾಗ ನನ್ನ ಕಣ್ ತಪ್ಪಿಸಿ ಹೋದ್ರೂ ಗೊತ್ತಿಲ್ಲ ಅಂತ ಅಂದಾಗ, ಇಂಥದನ್ನು ನಂಬಕ್ಕೆ ನಾನು ರೆಡಿ ಆಗಿಲ್ಲ, ನೀವು ಇಂಥ ಮೋಸ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ ಅಂತ ನಿತಿನ್ ಕೋಪ ಮಾಡ್ಕೊಂಡು ಬಾಯ್ತಿರ್ಬೇಕಾದ್ರೆ ಮೇಘ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ನಿಜವಾಗ್ಲೂ ಇಲ್ಲ, ದುರ್ಗವ್ರೆ ಮೇ ಬಿ ಕಣ್ತಪ್ಪಿಸಿ ಕಳಿಸಿದ್ದಾರೆ, ಇದರ ನನ್ನ ಕೈವಾಡ ಇಲ್ಲ, ನನ್ನ ನಂಬಿ ಅಂತ ಅಂದಾಗ, ನಿಮ್ಮನ್ನು ಯಾವತ್ತೂ ನಂಬಲ್ಲ, ಸದ್ಯದಲ್ಲಿ ನಿಮಗೆ ಸತ್ಯ ಅರ್ಥ ಆಗುತ್ತೆ ಅಂತ ನಿತಿನ್ ಹೇಳಿ ಹೊರಟೋಗ್ತಿದ್ರೆ ಇವಳಿಗಂತೂ ಸಿಕ್ಕಾಪಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಮೇಘ ಕಣ್ಣೀರು ಹಾಕೊಂಡು ನಿಂತಿರ್ಬೇಕಾದ್ರೆ ಸಡನ್ನಾಗಿ ಗೀತಾ ಬರ್ತಾಳೆ. ಗೀತನ ನೋಡಿ ಶಾಕಾಗಿ ನಿಂತಿರ್ಬೇಕಾದ್ರೆ ಗೀತಾ ಮಾತ್ರ ಕೋಪ ಮಾಡಿಕೊಂಡು ಮೇಘನ ಕೈ ಹಿಡ್ಕೊಂಡು ಒಳಗಡೆ ಹೋಗ್ತಾ ಇರ್ತಾಳೆ. ಅಕ್ಕ ಪ್ಲೀಸ್ ಬಿಡು ಅಂತ ಅಂದಾಗ ಮನೆಯವರೆಲ್ಲರೂ ಯಾಕೆ ಅವಳು ಕೈ ಹಿಡ್ಕೊಂಡು ಬರ್ತಿದ್ಯಾ, ಏನಾಯಿತು ಹೇಳೆ ಅಂತ ಪದ್ಮಕುಮಾರ ಎಲ್ಲ ಕೇಳ್ತಿರ್ಬೇಕಾದ್ರೆ, ಸುಮ್ಮನೆ ರೀ ಒಂದು ನಿಮಿಷ, ಇವತ್ತೆಲ್ಲ ಸತ್ಯ ನನಗೆ ಗೊತ್ತಾಗಬೇಕು, ಅಷ್ಟಕ್ಕೂ ನಿತಿನ ಏನಕ್ಕೆ ಮೀಟ್ ಮಾಡೋಕ್ಕೆ ಹೋಗಿದ್ದೆ ಅಂತ ಜೋರಾಗಿ ಕೂಗಾಡ್ತಿದ್ರೆ ಇವರಿಗೆಲ್ಲ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಏನು ಅಂಥದ್ದು ಹೇಳು ಮೇಘ ಅಂತ ಕುಮಾರನ್ನು ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ಬಾವ, ಸುಮ್ಮನೆ ಹಾಗೆ ಮಾತಾಡ್ತಿದ್ವಿ ಅಂತ ಅಂದಾಗ, ಇಲ್ಲ ಬಾವ ಅವರೇನೋ ಬೈತಾಯಿದ್ರು, ಇವಳು ಕಣ್ಣೀರ ಆಗ್ತಿದ್ಲು, ನಾನೇ ಕಣ್ಣಾರೆ ನೋಡಿದೆ ಅಂತ ಅಂದಾಗ, ಇಲ್ಲ ಸುಮ್ಮನೆ ನೀವು ಏನೋ ನೋಡಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ, ನಾನೇನು ಕಳ್ಳಿ ಅಂತ ವಾದ ಮಾಡ್ತಿರ್ಬೇಕಾದ್ರೆ, ನಿಜ ಹೇಳಿಲ್ಲ ಅಂದರೆ ನಮ್ಮ ಅಪ್ಪನ ಮೇಲೆ ಆಣೆ ಅಂತ ಈ ಕಡೆ ಮೇಘನ್ಗೆ ಪ್ರಾಮಿಸ್ ಮಾಡು ಅಂತ ಗೀತೆ ಹೇಳ್ತಿದ್ರೆ ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮೇಘ ವಿಧಿ ಇಲ್ಲದೆ ಸತ್ಯನ ಹೇಳ್ತಾ ಇರ್ತಾಳೆ, ಈ ಥರ ರಾಗಿಣಿ ಅಜಯ್ ಮದುವೆ ಆಗ್ತಿರೋ ವಿಷಯ ನನಗೆ ಗೊತ್ತಿತ್ತು, ಅಜಯ್ ಹೊರಟ್ರೆ ನನಗೆ ಸತ್ಯ ಹೇಳಬೇಕು ಅಂತ ಹೇಳಿದರು, ಆದರೆ ನಾನೇ ಸುಳ್ಳು ಹೇಳ್ಬಿಟ್ಟೆ, ಅದಕ್ಕೆ ಕೋಪ ಮಾಡಿಕೊಂಡ್ರು ಅಂತ ಅಂದಾಗ ಅಜ್ಜಿ ಬಾಯಿ ಬಂದಂಗೆ ಬೈತಾ ಇರ್ತಾರೆ. ಏನಾಯಿತು ನಿನಗೆ, ಇದರಿಂದ ಸ್ವಾತಿಗೆ ಎಷ್ಟು ತೊಂದರೆ ಆಗ್ತಿದೆ ಗೊತ್ತಾ, ಸತ್ಯನ ನಮ್ಮ ಹತ್ರ ಹೇಳಿದರೆ ನಾವೆಲ್ಲ ಒಂದು ಉಪಾಯನ ಮಾಡ್ತಾಯಿದ್ವಿ, ಯಾಕೆ ಇಂಥ ಕೆಲಸ ಮಾಡಿದೆ ಅಂತ ಅಂದಾಗ, ನಾನು ಬೇಕಂತ ಮಾಡಲಿಲ್ಲ, ನನಗೇನು ಸ್ವಾತಿ ಮೇಲೆ ಪ್ರೀತಿ ಇಲ್ವಾ, ನಾನು ಏನಕ್ಕೆ ಮಾಡಿದೆ ಗೊತ್ತಾ, ಈ ರೀತಿ ದುರ್ಗ ಅವರು ಬಂದು ಮನೆಗೆಲ್ಲ ಬಾಯ್ತಾ ಇದ್ರಲ್ಲ, ಅದಕ್ಕೋಸ್ಕರ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು, ಈ ಥರ ರಾಗಿಣಿ ಸೊಸೆ ಹತ್ರ ಏನಾದರೂ ಒಂದು ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಸುಳ್ಳು ಹೇಳಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ದುರ್ಗಾ ಬಾಯಿ ಬಂದಾಗೆಲ್ಲ ಬೈತಿದ್ಲಲ್ವ, ಸೊ ಅದಕ್ಕೆ ಡಿಸಿಷನ್ನ ತೊಗೊಂಡೆ, ನಾನು ಮಾಡಿದ್ದು ತಪ್ಪ, ನಾನು ಸ್ವಾತಿಗೆ ಏನಾದರೂ ಕೆಟ್ಟದನ್ನ ಬಯಸ್ತೀನಿ ಅಂತ ಅಂದಾಗ, ಹೋಗಲಿ ಬಿಡು ಏನು ಮಾಡೋಕ್ಕಾಗುತ್ತೆ, ಮದುವೆ ಆಗೋಯ್ತು, ಅವ್ರ ಹಣೆ ಬರ ಅಂತ ಅನ್ಬೇಕಾದ್ರೆ ಮುಂದೆ ಏನಾಗುತ್ತೆ ಅದನ್ನು ನೋಡೋಣ ಅಂತ ಕುಮಾರ ಗೀತಾ ಹೇಳ್ತಾ ಇರ್ತಾರೆ. ಹಾಗೆ ಪದ್ಮನೂ ಸಹ ತುಂಬ ಅಳಬೇಡ ಆಯಿತಾ, ಕಣ್ಣೀರು ಹಾಕಿದರೆ ತಲೆನೋವು ಬರುತ್ತೆ, ಹೋಗಿ ರೆಸ್ಟ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಅಜಯ್ ಮತ್ತು ರಾಗಿಣಿ ಇಬ್ಬರು ಸಹ ಪದ್ಮನ ಮನೆ ಊಟಕ್ಕೆ ಹೋಗೋಕ್ಕೆ ಅಂತ ರೆಡಿ ಆಗ್ತಿರ್ಬೇಕಾದ್ರೆ, ಇನ್ನೊಂದು ಕಡೆ ದುರ್ಗಾ ಅವ್ರನ್ನ ನೋಡಿ ದೃಷ್ಟಿ ತೆಗಿತಾ ಇರ್ತಾಳೆ. ಎಷ್ಟು ಮುದ್ದಾಗಿ ಚೆನ್ನಾಗಿ ಕಾಣ್ತಿದ್ದೀರ ನೀವಿಬ್ಬರು, ತುಂಬ ಚೆನ್ನಾಗಿ ಕಾಣ್ತೀರಾ ಅಂತ ಅಂದಾಗ ಅಜ್ಜಿ ಹೇಳ್ತಾ ಇರ್ತಾರೆ, ಪಕ್ಕದ ಮನೇಲಿ ಊಟಕ್ಕೆ ಹೋಗೋಕ್ಕೆ ಎಷ್ಟು ಗ್ರ್ಯಾಂಡಾಗಿ ರೆಡಿ ಆಗಬೇಕಾ ರಾಗಿಣಿ ಅಂತ ಅಂದಾಗ, ಅಜ್ಜಿ ನಿಮಗೆ ಗೊತ್ತಿಲ್ಲ, ಸೊಸೆಯಂದಿರು ಈ ರೀತಿ ರೆಡಿಯಾಗಿದ್ದರೆ ಮನೆಗೆ ತುಂಬಾ ಒಳ್ಳೆಯದು, ಅದರಲ್ಲೂ ಮದುವೆ ಆಗಿ ಇನ್ನೂ ಎಷ್ಟು ದಿನ ಆಗಿದೆ, ಇವತ್ತು ತಾನೇ ಆಗಿರೋದು, ಸೊ ರೆಡಿ ಆಗಬೇಕಲ್ವಾ ಅಂತ ಅಂದಾಗ, ಸರಿ ನಮ್ಮ ಆಯಿತು ಹೋಗ್ಬಿಟ್ಟು ಬನ್ನಿ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ, ಸ್ವಾತಿಯಲ್ಲಿ ಇನ್ನೂ ಬಂದಿಲ್ವಲ್ಲ, ರೆಡಿ ಆಗ್ತಿದ್ದಾವೆ ಅಂತ ಅನಿಸುತ್ತೆ, ಎಲ್ಪ್ ಮಾಡ್ತೀನಿ ಅಂತ ರಾಗಿಣಿ ಹೋಗ್ತಾ ಇದ್ದರೆ, ರಾಗಿಣಿ ಹಿಂದೆ ಅಜಯ್ ಓಡೋಗ್ತಾ ಇರ್ತಾನೆ, ನೀನು ಹೋಗಬೇಡ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳು ಅಂತ ದುರ್ಗಾ ಬೈತಾ ಇರ್ತಾರೆ. ಹಾಗೆ ಒಳಗಡೆ ಬರ್ತಾಳೆ. ಸ್ವಾತಿ ರೆಡಿ ಆಗ್ದೇನೆ ನೋಡ್ಬಿಟ್ಟು, ಏನು ಸ್ವಾತಿ ಇಷ್ಟು ಸಿಂಪಲಾಗಿ ರೆಡಿ ಆಗ್ತಿದೆಯಾ ಅಂತ ಅಂದಾಗ, ಅಲ್ಲ ರಾಗಿಣಿ, ಪಕ್ಕದಲ್ಲಿರೋ ಮನೆಗೆ ಊಟಕ್ಕೆ ಹೋಗೋಕ್ಕೆ ಈ ರೀತಿ ರೆಡಿ ಆಗಬೇಕಾ ಅಂದಾಗ, ನಂತರ ರೆಡಿ ಆಗೋಕ್ಕೆ ನಿನಗೆ ಬರಲ್ಲ ಬಿಡು, ನನ್ನಿಂದ ಕಲಿಯೋದು ತುಂಬಾ ಇದೆ, ಹೇಳ್ಕೊಳ್ಳೋಣ ಅಂತ ಅಂದಾದರೆ, ಈ ಮನೇಲಿ ಸ್ವಲ್ಪ ದಿನ ಅಷ್ಟೇ ಅಲ್ವಾ ನೀನು ಇರೋದು ಅಂತ ಅಂದಾಗ, ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ಬಿಡು, ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಬಗ್ಗೆ ಸರಿಯಾಗಿ ಓದಿಲ್ಲ ನೀನು ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ.
ಹಾಗೆ ಮತ್ತೇನು ಗೊತ್ತಾ, ನಿಮ್ಮಮ್ಮ ನೋಡು ನನ್ನ ಬಗ್ಗೆ ಹೆದರ್ಕೊಬಿಟ್ಟು ನನ್ನನ್ನು ಊಟಕ್ಕೆ ಕರೆದಿದ್ದಾರೆ, ಅವ್ರ ಪಾಪ ತುಂಬ ಚೇಂಜ್ ಆಗಿದ್ದಾರೆ ಅಂತ ಅಂದಾಗ, ಏನು ನಮ್ಮಮ್ಮ ಹೆದರ್ಕೊಂಡಿದ್ದಾರೆ ಅಂತ ಅಂದಾಗ, ಹೌದು ಮತ್ತು ಅದಕ್ಕೆ ತಾನೇ ನನ್ನನ್ನು ಊಟಕ್ಕೆ ಕರೆದಿದ್ದು ಅಂತ ನಗಾಡ್ತಾ ಇರ್ತಾಳೆ. ಹಾಗೆ ನಿಮ್ಮ ಅಮ್ಮನಿಗೋಸ್ಕರ ಹೋಗಲಿ ಬಿಡು ಅಂತ ಈ ಮನೇಲಿ ಎಲ್ಲಾದರೂ ಒಂದು ಮೂಲೆಯಲ್ಲಿ ನಿನಗೆ ಜಾಗ ಕೊಡ್ತೀನಿ ಸರಿನಾ ಅಂತ ಅನ್ಬೇಕಾದ್ರೆ, ಸ್ವಾತಿ ನಗಾಡ್ಕೊಂಡು, ಅಯ್ಯೋ ರಾಗಿಣಿ, ನಮ್ಮಮ್ಮ ಊಟಕ್ಕೆ ಕರೆದಿದ್ದಾರೆ ಅಂದ ತಕ್ಷಣ ನೀನು ದಡ್ಡಿ ಥರ ನಿಜವಾಗ್ಲೂ ಅವರು ಎಲ್ಲನೂ ಮರೆತುಬಿಟ್ಟು ಕರೆದಿದ್ದಾರೆ ಅಂತ ಅಂದ್ಕೊಂಡಿದ್ದೀಯಾ? ಇಲ್ಲಿ ಕುರಿನ ಬಲಿ ಕೊಡೋಕ್ಕೂ ಮುಂಚೆ ಚೆನ್ನಾಗಿ ತಿನ್ನಿಸ್ತಾರಲ್ವ, ಅದೇ ರೀತಿ ನಿನ್ನ ನಮ್ಮಮ್ಮನ ಮನೆಗೆ ಕರೆದಿದ್ದಾರೆ, ಪಾಪ ಅದು ನಿನಗೆ ಅರ್ಥ ಆಗ್ತಿಲ್ಲ ಬಿಡು ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ರಾಗಿಣಿ ಹೆದರ್ಕೋಬೇಡ ರಾಗಿಣಿ, ನಮ್ಮಮ್ಮ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ, ಈ ಕುರಿಗೆ ಬಲಿ ಕೊಡುವ ಫಂಕ್ಷನ್ಗೆ ನಿಂಗೆ ಅಣ್ಣನೂ ಸಹ ಸೇರಿಸ್ಕೊಬಿಟ್ಟರೆ ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಹಣೆ ಬರ ಅಂತ ಹೇಳಿ ಹೊರಟೋಗ್ತಾ ಇದ್ರಿ. ಇವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ರಾಗಿಣಿನ ಕರ್ಕೊಂಡು ಮನೆ ಹತ್ರ ಬರ್ತಾಳೆ. ಎಲ್ಲರೂ ಮನೆಯೊಳಗೆ ಬರ್ತಿರ್ಬೇಕಾದ್ರೆ ಈ ಕಡೆ ಗೀತಾ ಹಾಗೆ ಪದ್ಮ ಎಲ್ಲರೂ ಬನ್ನಿ ಬನ್ನಿ ಅಜಯ್ ಬನ್ನಿ ರಾಗಿಣಿ ಒಳಗಡೆ ಬನ್ನಿ ಅಂತ ಕರಿತಿರ್ಬೇಕಾದ್ರೆ ಎಲ್ಲರೂ ಸಹ ವಿಶ್ ಮಾಡ್ತಾ ಇದ್ರೆ ಅಜಯ್ ರಾಗಿಣಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ಅತ್ತೆ ನಿಮ್ಮ ಸತ್ಕಾರ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಅಜಯ್ ರಾಗಿಣಿ ಮದುವೆ ಆಗಿರೋದಕ್ಕೆ ಎಲ್ಲಿ ಕೋಪ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಚೆನ್ನಾಗಿ ನೀವು ನಮ್ಮನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಿರಲಿಲ್ಲ ಅಂತ ಅಂದಾಗ, ಇನ್ನೇನು ಮಾಡ್ಲಪ್ಪ, ಕೋಪನೇ ಮಾಡ್ಕೊಂಡು ಹೋದ್ರೆ ಜೀವನದಲ್ಲಿ ಬದುಕೋಕ್ಕಾಗಲ್ಲ, ಅದಕ್ಕೆ ಪ್ರೀತಿ ಮಾಡಬೇಕು ಎಲ್ಲರನ್ನೂ ಅಂತ ಅಂದ್ಕೊಂಡಿದ್ದೀನಿ ಅಂತ ಪದ್ಮ ಹೇಳ್ತಾ ಇರ್ತಾಳೆ. ಹಾಗೆ ಎಲ್ಲರೂ ಖುಷಿಯಾಗಿರಬೇಕು ಅಂತ ಈ ಫಂಕ್ಷನ್ಗೆ ಇಟ್ಕೊಂಡಿದ್ದೀನಿ, ಹಾಗೆ ಪ್ರೀತಿಯಿಂದ ಊಟಕ್ಕೆ ಕರೆದಿದ್ದೀನಿ ಅಂತ ಅಂದಾಗ ನಿಮ್ಮ ಅಮ್ಮನ ಬುದ್ಧಿ ಕಲ್ತ್ಕೋ, ಇದು ಹೊಂದಾಣಿಕೆ ಅಂತ ಅಂದರೆ ನಿನಗಿಲ್ಲ ಅಂತ ವಂಶಿ ಸ್ವಾತಿ ಕಿವಿಲಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ರಾಗಿಣಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ನಿಜವಾಗ್ಲೂ ಇವರು ಜೆನ್ಯೂನಾಗಿ ನಗಾಡ್ತಿದ್ದಾರೋ ಅಥವಾ ಡ್ರಾಮಾ ಮಾಡ್ತಿದ್ದಾರೋ ನನಗಂತೂ ಒಂದು ಗೊತ್ತಿಲ್ಲ. ಈ ಸ್ವಾತಿ ಏನಾದರೂ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಈ ಕಡೆ ರಾಗಿಣಿ ಡ್ರೀಮ್ ಕಾಣ್ತಾ ಇರ್ತಾಳೆ. ಕನಸು ಕಾಣ್ತಾ ಇರಬೇಕಾದ್ರೆ ರಾಗಿಣ ಬಲವಂತವಾಗಿ ಕೈನ ಇಟ್ಕೊಂಡು ಅವಳಿಗೆ ಹಾರ ಹಾಕಿ ಕಡಿತಿರೋ ಕನಸು ಕಂಡು ಒಂದು ಕ್ಷಣ ಎದ್ರುಕೊಬಿಡ್ತಾಳೆ. ಹಾಗೆ ಗೀತಾ ಹೇಳ್ತಾ ಇರ್ತಾಳೆ, ಎದ್ರುಕೋಬೇಡ ರಾಗಿಣಿ, ಬನ್ನಿ ಎಲ್ಲರೂ ಊಟಕ್ಕೆ ಹೋಗೋಣ ಅಂತ ಖುಷಿಯಿಂದ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಅಜಯ್ ಊಟ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿಯಿಂದ ಇಷ್ಟೆಲ್ಲ ಐಟಮ್ ಮಾಡ್ತೀರಾ ಅಂತ ಅಂದಾಗ, ಅಜ್ಜಿ ನಮ್ಮ ಪದ್ಮನಿಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ, ಅಡುಗೆ ಮಾಡಿ ಬಡಿಸೋದಂದ್ರೆ ತುಂಬ ಇಷ್ಟ, ಅದಕ್ಕೆ ಈ ಥರದ್ದು ಏನಾದರೂ ಫಂಕ್ಷನ್ ನಡೆಯುತ್ತೆ ಅಂತ ಕಾಯ್ತಾ ಇರ್ತಾಳೆ ಅಂತ ಅಂದಾಗ ಪ್ರೀತಿಯಿಂದ ಎಲ್ಲರಿಗೂ ಸಹ ಊಟ ಬಡಿಸ್ತಿರ್ಬೇಕಾದ್ರೆ ತುಂಬ ಖುಷಿಯಿಂದ ಎಲ್ಲರೂ ಊಟ ತಿಂತಾ ಇರ್ತಾರೆ. ಹಾಗೆ ಸ್ವಾತಿ ಹೇಳ್ತಾ ಇರ್ತಾಳೆ, ಸಂಕೋಚ ಪಡ್ಕೋಬೇಡಿ ಅಜಯ್ ಅವರೇ, ನಮ್ಮಮ್ಮ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾರೆ, ಊಟ ಮಾಡಿ ಅಂತ ಅಂದಾಗ, ಖಂಡಿತ ಬಾಬಿ ನಾನು ಸಂತೋಷ ಪಡ್ತಾ ಇದ್ದೀನಿ, ನಾಚಿಕೆ ಪಡ್ತಾ ಇಲ್ಲ, ಈ ಥರ ದೇಸಿ ಊಟ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಸ್ವರ್ಗಕ್ಕೆ 2 ಗೇಣಿ ಅಷ್ಟೇ ಬಾಕಿ ಇರೋದು ಅಂತ ಹೇಳ್ತಿರ್ಬೇಕಾದ್ರೆ ಅಜಯ್ನ ನೋಡಿಕೊಂಡು ನಗಾಡ್ತಾ ಇರ್ತಾರೆ. ಹಾಗೆ ರಾಗಿಣಿಗೆ ಇನ್ನೇನಾದರೂ ಬೇಕಂದರೆ ಬಡ್ಸಮ್ಮ ಅಂತ ಗೀತನಿಗೆ ಹೇಳ್ತಿರ್ಬೇಕಾದ್ರೆ, ಬೇಡ ಬೇಡ ಸಾಕು ನಾನು ಇಷ್ಟೇ ತಿನ್ನೋದು ಅಂತ ಅಂದಾಗ, ಇಷ್ಟೇನ ತಿನ್ನೋದು, ಜಾಸ್ತಿ ತಿನ್ನು, ಯಾಕೆ ಅಂತಂದರೆ ನನಗೆ ಶಕ್ತಿ ಬೇಕಲ್ವ ಮನೆ ಮೇಂಟೈನ್ ಮಾಡೋಕ್ಕೆ ಅಂತ ಪದ್ಮ ಹೇಳ್ತಾ ಇರ್ತಾರೆ. ಹಾಗೆ ಎಲ್ಲರೂ ಖುಷಿಯಿಂದ ಊಟ ಮಾಡ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ಮದುವೆ ಆಗಿದೆ ಹೊಸ್ದಾಗೆ, ಗಂಡು ಹೆಣ್ಣು ಒಬ್ರಿಗೊಬ್ರು ಸ್ವೀಟ್ನ ತಿನ್ನಿಸಿ ಅಂತ ಅಂದಾಗ, ಏನು ಅಜಯ್ಗೆ ನಾನು ತಿನ್ನಿಸ್ಬೇಕಾ, ಎಂಜುಲೆಲ್ಲ ತಿನ್ನಲ್ಲ, ತಿನ್ನಿಸೋದು ಇಲ್ಲ ಅಂತ ಅಂದಾಗ, ಸ್ವಾತಿ ಇಷ್ಟಪಟ್ಟು ಮದುವೆ ಆಗಿದ್ದೀರಾ ಇಷ್ಟನ್ನು ಮಾಡಲ್ವ ಅಂತ ಅಂದಾಗ, ಇಷ್ಟಪಟ್ಟಿದ್ವಿ ಅಂದ ತಕ್ಷಣ ಇದನ್ನೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಕೋಪ ಮಾಡ್ಕೋತಾ ಇರ್ತಾಳೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ಪರವಾಗಿಲ್ಲ ಅವಳಿಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ ಅಂತ ಅಂದಾಗ ಪದ್ಮ, ಅಲ್ಲ ಸ್ವಾತಿ ನೀವಿಬ್ಬರು ಹೊಸ ಜೋಡಿ ಅಲ್ವಾ, ನೀವು ಸಹ ನೀನು ಹಳೆಯಂದ್ರಿಗೆ ತಿನ್ನಿಸು ಅಂತ ಅಂದಾಗ, ಅದೆಲ್ಲ ಬೇಡ ಬಿಡಮ್ಮ ಅಂತ ಅಂದಾಗ ಕುಮಾರ ವಂಶಿ ಹತ್ರ ಬಂದುಬಿಟ್ಟು, ಇಂಥ ಚಾನ್ಸ್ ಮತ್ತೆ ಸಿಗಲ್ಲ ತಿನ್ನಿಸಿಬ್ರು ಅಂತ ಅಂದಾಗ ಅಜ್ಜಿನೂ ಸಹ ಹೇಳ್ತಾ ಇರ್ತಾರೆ, ಇಂಥ ನೆನಪುಗಳನ್ನ ನಾವು ಲೈಫ್ ಲಾಂಗ್ ಇಟ್ಕೋಬೇಕು, ಮತ್ತೆ ಇಂಥ ಟೈಮ್ ಸಿಗಲ್ಲ, ತಿನ್ನಿಸು, ಏನಕ್ಕೋ ಬೇಜಾರು ಮಾಡ್ಕೋತಿದ್ದೆ ವಂಶಿ ಅಂತ ಕೇಳ್ತಾ ಇರ್ತಾರೆ. ಹಾಗೆ ವಂಶಿ ಪ್ರೀತಿಯಿಂದ ತವ ಸ್ವಾತಿ ಅಂತ ಬಾಯಿ ಒಬ್ಬಟ್ಟನ್ನ ಗಿಡಕ್ತಾ ಇರಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಹಾಗೆ ನಾನು ತಿನ್ನಿಸ್ಬೇಕಲ್ವ ಅಂತ ಅಂದ್ಬಿಟ್ಟು ಒಬ್ಬಟ್ಟಿನ ಜೊತೆ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿ ವಂಶಿಗೆ ತಿಂದ ತಕ್ಷಣ ಅಯ್ಯೋ ದೇವ್ರೆ ಅಂತ ಕೆಚ್ಚಾಡ್ತಾ ಇರ್ತಾನೆ. ಏನಾಯಿತು ಅಳಿಯಂದ್ರೆ ಅಂತ ಅನ್ಬೇಕಾದ್ರೆ, ನೋಡಿ ಅತ್ತೆ ಒಬ್ಬಟ್ಟಿನ ಜೊತೆ ಮೆಣಸಿನ್ಕಾಯಿನೂ ಹಾಕಿದ್ದಾರೆ ನಿಮ್ಮ ಮಗಳು ಅಂತ ಅಂದಾಗ ಎಲ್ಲರೂ ನಗಾಡ್ತಿದ್ರೆ ರಾಗಿಣಿ, ನಾನು ತಿನ್ನಿಸ್ಬೇಕಂತ ಆಸೆ ಅಲ್ವಾ, ನೀವು ತಿನ್ನಿ ಅಂತ ಅಜಯ್ಗೆ ತಿನ್ನಿಸ್ತಾ ಇರ್ತಾಳೆ. ಹಾಗೆ ಅಜಯ್ ಸಹ ರಾಗಿಣಿಗೆ ತಿನ್ನಿಸ್ತಿರ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ಅತ್ತೆ ಏನೇ ಅನ್ನಿ ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ನಾನಂತೂ ಗಂಟ್ಲು ಪೂರ್ತಿ ತಿಂದೆ ಅಂತ ಅಂದಾಗ ಅಜಯ್ ಸಹ ನಾನು ಸಿಕ್ಕಾಪಟ್ಟೆ ತಿಂದೆ ಅಂತ ಖುಷಿಯಿಂದ ಕೈ ತೊಳ್ಕೊಬರಕ್ಕೆ ಹೋಗ್ತಿರ್ಬೇಕಾದ್ರೆ ಸ್ವಾತಿ ಕೇಳ್ತಾ ಇರ್ತಾಳೆ, ನೀನೇನು ಹೇಳಲೇ ಇಲ್ಲ ಊಟ ಚೆನ್ನಾಗಿತ್ತ ಅಂತ ಅಂದಾಗ, ನಾನು ಬಂದಿರೋದು ಹೆಚ್ಚು ಅಂಥದ್ರಲ್ಲಿ ರಿವ್ಯೂ ಬೇರೆ ಕೊಡಬೇಕಿತ್ತ ಅಂತ ರಾಗಿಣಿ ಬೈತಾ ಇರ್ತಾಳೆ. ಹಾಗೆ ಸ್ವಾತಿನ ಬಡ್ಕೊಂಡು, ಆಗಲ್ಲ ರಾಗಿಣಿ, ಒಂದು ವೇಳೆ ನಮ್ಮಮ್ಮ ಕೋಪ ಮಾಡ್ಕೊಂಡಿದ್ದು ಊಟಕ್ಕೆ ಏನಾದ್ರು ವಿಷ ಹಾಕಿದರೆ ಏನು ಮಾಡ್ತಿದ್ದೆ, ಅದಕ್ಕೆ ಕೇಳಿದೆ, ಊಟ ಚೆನ್ನಾಗಿತ್ತ ಅಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾಯಿರುತ್ತೆ. ಗಾಬರಿ ಆಗಬೇಡ, ನಮ್ಮಮ್ಮ ಅಷ್ಟು ನೀಚ ಕೆಲಸ ಮಾಡಲ್ಲ, ನಿನ್ನಷ್ಟು ನೀಚ ನಮ್ಮಮ್ಮ ಅಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ರಾಗಿಣಿ ಹೊರಟೋಗ್ತಿರ್ಬೇಕಾದ್ರೆ, ಒಂದು ನಿಮಿಷ ಅಮ್ಮ ನಿನ್ನ ಜೊತೆ ಮಾತಾಡಬೇಕು ಅಂತ ಪದ್ಮ ಹೇಳ್ತಾ ಇರ್ತಾಳೆ. ಪರವಾಗಿಲ್ಲ, ನೀವೇನು ಮಾತಾಡೋಕ್ಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತು ಅಂದಾಗ, ಅದೇನು ಮಾತಾಡೋಕ್ಕೆ ಬಂದಿದ್ದೀನಿ ಹೇಳು ಅಂತ ಅಂದಾಗ, ನನಗೆಲ್ಲ ಗೊತ್ತು ಆಂಟಿ ಚೆನ್ನಾಗಿ, ಸ್ವಾತಿಗೇನು ತೊಂದರೆ ಕೊಡಬೇಡ, ಆ ಮನೇಲಿ ನೀನು ದಯವಿಟ್ಟು ಎಲ್ಲದನ್ನು ಮರೆತು ಸ್ವಾತಿ ಚೆನ್ನಾಗಿರು ಅಂತ ಹೇಳಕ್ಕೆ ಬಂದಿದ್ದೀರಾ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ.
ಹಾಗೆ ಪದ್ಮ ಹೇಳ್ತಾ ಇರ್ತಾಳೆ, "ಏನಾಗಾದ್ರೆ ನೀನು ಇನ್ನೊಬ್ಬರ ಮೇಲೆ ಇದೆಯಾ?" ಅಂತ ಅಂದಾಗ, "ಏನು ನಿಮ್ಮ ಮಾತಿನ ಅರ್ಥ?" ಅಂತ ಅನ್ಬೇಕಾದ್ರೆ, ತಲೆ ಗಟ್ಟಿಯಾಗಿದೆ ಅಂತ ಬಂಡೆಗೇನಾದರೂ ಚುಚ್ಕೊಳಕ್ಕೆ ಹೋದರೆ ಚೂರಾಗೋದು ನಮ್ಮ ತಲೆನೇ. ಸೊ ನಮ್ಮ ಸ್ವಾತಿನ ಎದುರಾಕೊಂಡ್ರೆ ನಿನಗೆ ಇದೇ ಪರಿಸ್ಥಿತಿ ಬರೋದು. ಅವಳಿಗೆ ಕೋಪ ಬಂದರೆ ಏನು ಮಾಡ್ತಾಳೆ ಅಂತ ಅವಳಿಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ, ಊಟಕ್ಕೆ ಕರೆಸಿ ಈ ರೀತಿ ನನ್ನನ್ನು ಎದುರಿಸಿದ್ರ ಅಂತ ಅಂದಾಗ, ಏನು ಬೇಕಾದರೂ ಅನ್ಕೋ, ಇನ್ಮೇಲೆ ನಿನಗೆ ನಿಮ್ಮ ಅಪ್ಪನಿಗೆ ನಾವು ಎದುರಲ್ಲ. ನಿಮ್ಮ ಅಪ್ಪನ ನನ್ನ ಮಗಳು ಜೈಲಿಗೆ ಕಳಿಸ್ದಾಗಲೇ ನಿನಗೆ ಚೆನ್ನಾಗಿ ಅರ್ಥ ಆಗಿದೆ ಅಲ್ವಾ ಅವಳ ಬಗ್ಗೆ ಅಂತ ಅಂದಾಗ, ಇವಳಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ನೀನು ಇಡೋ ಪ್ರತಿ ಹೆಜ್ಜೆಯಲ್ಲೂ ಸಹ ಸ್ವಾತಿ ಇರ್ತಾಳೆ. ನೀನು ಹುಷಾರಾಗಿರೋ, ತಾಯಿಯಾಗಿ ಬುದ್ಧಿ ಹೇಳು, ಮಕ್ಕಳಿಗೆ ಹೇಳೋ ಬುದ್ಧಿ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಕೇಳೋದಿದ್ರೆ ಕೇಳು, ಬಿಡೋಂಗಿದ್ರೆ ಬಿಡು ಅಂತ ಅಂದರೆ ಇವಳಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಪದ್ಮ ಬಂದು ಹೇಳ್ತಾ ಇರ್ತಾಳೆ, ಅಜಯ್ ಎಲ್ಲನೂ ಬಿಟ್ಟು ನಿನ್ನನ್ನು ಮದುವೆ ಆಗಿ ರಾಗಿಣಿ ಬಂದಿದ್ದಾಳೆ, ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದಾಗ, ರಾಗಿಣಿನ ಇಷ್ಟಪಟ್ಟು ಮದುವೆ ಆಗಿದ್ದೀನಿ, ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಅಂದಾಗ, ವಂಶ ಹೇಳ್ತಾ ಇರ್ತಾನೆ, ನೀವು ನನಗೆ ಹೇಳಿಲ್ವಾ ಅತ್ತೆ ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಅಂತ ಅಂದಾಗ, ಅಜ್ಜಿ ಅಯ್ಯೋ ನೀನು ಅವಳು ನೋಡ್ಕೊಬೇಡ ಕಣೋ, ಅವಳಿಂದ ನೀನು ಹುಷಾರಾಗಿರು ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಸ್ವಾತಿ ಹೇಳ್ತಾ ಇರ್ತಾಳೆ, ಯಾಕಜ್ಜಿ ಈ ರೀತಿ ಅಂತೀರಾ, ಯಾವಾಗಲೂ ಮುಖ ಸಿಂಟಿಸೋದು ಇವರೇ, ಅದಕ್ಕೆ ಕೋಪ ಮಾಡ್ಕೋತೀನಿ ಅಷ್ಟೇ ಅಂತ ಅನ್ಬೇಕಾದ್ರೆ, ಅಯ್ಯೋ ಬ್ರದರ್ ಸಾಕು ಸಾಕು ಆಯಿತಾ ಕೋಳಿ ಜಗಳ ಟೈಮ್ ಆಗಿದೆ ಅಂತ ಅಂದಾಗ, ಹೋಗಮ್ಮ ಗೀತಾ ಬಾಗ್ನ ತಗೋಬಾ ಅಂತ ಅಂದಾಗ, ಈ ಕಡೆ ಬಾಗ್ನ ಕೊಡೋಕ್ಕೆ ಅಂತ ಗೀತಾ ರಾಗಿಣಿ ಹತ್ರ ಬರ್ತಾ ಇದ್ರೆ, ಗುರಾಯಿಸ್ಕೊಂಡು ನನಗೆ ಬೇಡ ಅಂತ ಹೇಳ್ತಾ ಇದ್ರೆ, ವಂಶಿ ಇವಾಗೇನು ತಗೋತೀಯ ಅಥವಾ ನಿನಗೆ ಇಷ್ಟ ಇಲ್ವಾ ಅಂತ ಕೇಳಿದಾಗ ಶಾಕ್ ಆಗಿ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.